ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿಜಯ್. ಇವತ್ತಿನ ರೆಸಿಪಿ ಜೀರಾ ರೈಸ್. ಸಿಂಪಲ್ ಆಗಿ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಎಣ್ಣೆ, ತುಪ್ಪ, ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಕರಿಬೇವಿನ ಸೊಪ್ಪು, ಅರ್ಧ ನಿಂಬೆಹಣ್ಣು, ಮೀಟ್ ಮಸಾಲ, ಜೀರಿಗೆ. ಸ್ಟವ್ ಆನ್ ಮಾಡಿ ಬಾಣಲೆಯನ್ನು ಇಡ್ತಾ ಇದ್ದೀನಿ. 4 ಸ್ಪೂನ್ ಎಣ್ಣೆ, 4 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಿಮಗೆ ಬೇಕಿದ್ರೆ ತುಪ್ಪನ ಬಳಸ್ಬೋದು. ಇದು ಸ್ವಲ್ಪ ಕಾದ ನಂತರ ಜೀರಿಗೆ ಹಾಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವಂಥ 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚದಷ್ಟು. ನೀವು ತುಪ್ಪದಲ್ಲೇ ಬೇಕಿದ್ರೂ ಮಾಡ್ಕೋಬಹುದು. ನಾನು ಎಣ್ಣೆ ಸೇರಿಸಿದ್ದೀನಿ. ಸ್ವಲ್ಪ ಮೀಟ್ ಮಸಾಲ ಹಾಕೋತಿದ್ದೀನಿ. ಕರಿಬೇವಿನ ಸೊಪ್ಪು, ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ. ರೈಸಿಗೆ ಮೊದಲೇ ಹಾಕಿ ಬೇಯಿಸಿದ್ರೆ ಸ್ವಲ್ಪ ಕಡಿಮೆನ ಹಾಕೊಳ್ಳಿ. ಹಾಕಿ ಸ್ವಲ್ಪ ಕೈ ಆಡಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ನಿಮಿಷ ಚೆನ್ನಾಗಿ ಮಸಾಲೆ ಹೊಂದ್ಕೋವರೆಗೂ ಬೇಯಿಸ್ಕೊಂಡು ಇದಕ್ಕೆ ಮಾಡಿಟ್ಕೊಂಡಿರೋ ರೈಸನ್ನು ಉದುರಾಗಿ ಮಾಡಿಟ್ಕೊಂಡಿರೋ ರೈಸನ್ನು ಸೇರಿಸಿ ಗಂಟಿಲ್ದರಂಗೆ ಚೆನ್ನಾಗಿ ಕಲಿಸ್ಕೊಂಡು ರೈಸನ್ನು ಬಿಸಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಕಲಿಸ್ಕೊಂಡು ರೈಸನ್ನು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಮಾಡ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಯ್ತ್ರಿ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ನಿಮ್ಗೆ ಹೆಂಗೆ ಬಂದೈತೆ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರೀದ ಬೆಲ್ ಐಕನ್ ಒತ್ತಿರಿ. ಥ್ಯಾಂಕ್ ಯು.